ರೀಲ್ ಮಾಡಲೇಬೇಕು ಗುರು, ಕಂಪಲ್ಸರಿ. ವಾವ್, ಏನು ಯಾವನ ಗುರು ಬಸ್ ಅಡ್ಡ ಹಾಕ್ಬಿಟ್ಟವನ ರೋಡಲ್ಲಿ ಗುರು. ಒಂದು ಒದ್ಬೇಕು ಗುರು, ನಮ್ಮ ಬ್ರೋಗೆ ಹೇಳು ಸ್ಪೈಡರ್ ಮ್ಯಾನ್ ಥರ ಒಂದು ಒದಿಲಿ ಹೊರಟೋಗ್ಬಿಡ್ಲಿ. ಕೃಷಿ ನಮ್ಮ ಬ್ರೋ ಹಿಂದೆ ಕೂತಿರೋರು ಬಸ್ಸಿನ ಎತ್ತು ಪಕ್ ಮಾಡಕ್ಕೆ ಬಿಡ್ತಾರೆ. ಹಾಂ, ಏ ದುಮ್ಮ ಚಾಲೆ ಸಿಗ್ನಲ್ ಎಲ್ಲ ಕ್ರಾಸ್ ಮಾಡ್ಕೊಂಡೈತವ್ರೆ. ಆದರೆ ನೀವು ಟೋಟಲ್ ಡೆಲ್ಲಿದಲ್ಲಿ ನಾವು ಮಾತ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀವಿ. ಹಾಗಾದರೆ ನಾವು ಯಾವ ಕಡೆ ಸ್ಟ್ರೈಟಾ ನೋಡಿ, ಸ್ಟ್ರೈಟ್ ರೈಟಾ? हाँ, ब्लॉग बनाते हैं। बैंगलोर से। यहाँ today full day closed and today backside no inside only today होटल नेम बुक कर दिया। कितने का? एक रूम 2 रूम, एक रूम अच्छा रूम करा देगा आपको 1000 रुपये में एसी रूम 3 लोगों के लिए। ಏನು ದೇವ್ರು ಹಿಂಗೆ ಹೋಗ್ಬಾರ್ದಂತ. आप जो है आप पीछे जाओगे मेन रोड से। जब आप मेन रोड ऐसे घूम के जाओगे तो दिखाने लगेगा रास्ता, ये ब्लॉक। अब आप घूम के जाओगे ना, बंद है आज, ये ताजमहल शुक्रवार बंद रहता है, ये यहाँ नहीं गाड़ी जाती। आप जब पीछे जाओगे मेन रोड पे, ये फिर दिखाने, ये ताजगंज थाने के पास है। ಮೀಸೆ ಮಾತ್ರ ಸಕ್ಕತ್ತಾಗ್ಬಿಟ್ಟವನು ಗುರು ಪೊಲೀಸ್ ಮಾಮ. ऐसे बैक साइड में ना ಏನು ಮೀಸೆ ಗುರು. मेन रोड है, ऐसे मुड़ जाना राइट। ಸೊ ಈ ಥರ ಮೀಸೆ ನೋಡಿದ್ದು ನಾನು ಯಾವಾಗ ಅಂದರೆ ताजगंज थाने के पास। ನಮ್ಮ ಕರ್ನಾಟಕದಲ್ಲಿ ವಿಜಯಪುರ ನಾನು ಓದಬೇಕು, ವಿಜಯಪುರದಲ್ಲಿ ಇರಬೇಕಾದ್ರೆ ಅಲ್ಲೊಬ್ಬ ಪೊಲೀಸ್ ಮಾಮ ಇದ್ರು, ಅವ್ರು ಬಂದರೆ ಓಡ್ತಾ ಇದ್ವಿ. पुरानी मंडी जानकारी कर लेना। ಸೊ ಇದು ನೋಡಿದ್ರೆ ಅವತ್ತು ನೋಡ್ದಂಗೆ ಐತೆ. ರಿಟರ್ನ್ ಮಾಡಿದ್ರು ಬನ್ನಿ ಬ್ರೋ. ಸೊ ಮೀಸೆ ಮಾತ್ರ ಸಕ್ಕತ್ತಾಗೈತೆ ಗುರು ನಮ್ಮ ಪೊಲೀಸ್ ಮಾಮಂದು. ಈಗ ಇಲ್ಲಿಂದ ಸುತ್ತಾಕೊಂಡು ಹೋಗ್ಬೇಕಾ? ಬಾ ಮೈನ್ ರೋಡ್ಗೆ ಹೋಗಿ ಯಾವ್ದು ಗುರು ಯಾವುದಾದ್ರು ಗಲ್ಲಿಗಳೆಲ್ಲ ತೋರಿಸ್ತಾ ಇದ್ದೆ ಲೊಕೇಶನ್. ಮತ್ತೆ ಮೇ ಬಿ ಬ್ಯಾಕ್ ಸೈಡಿಂದ ಇರ್ಬೋದು ಅನಿಸುತ್ತೆ. ಹಾಯ್, ನೋಡ್ತಾ ಇದ್ದೀರೋ ಹುಡುಗರೆಲ್ಲ ಹೆಂಗೆ ನೋಡ್ತಾರೆ. ಯಾಕಂದರೆ ಆವಾಗಲಿಂದ ನಾನು ಡ್ಯಾನ್ಸ್ ಬಗ್ಗೆ ಬಿಟ್ಟರೆ ಇನ್ನೇನು ಬಗ್ಗೆ ತಿಳ್ಕೊಂಡಿಲ್ಲ. ಸೊ ಈಗೀಗ ಎಲ್ಲದ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ. ಆಗ್ರಾದಲ್ಲಿ ಕುದುರೆಗೆ ಮಾತ್ರ ಮಸ್ತ್ ಹೋಗ್ರು. ಏಯ್ ನೋಡ್ಕೋಬೇಕು ತಾನೆ. ಬಟ್ ಇಂಥ ರೋಡ್ಗಳಲ್ಲಿ ಗಾಡಿ ಕೇರ್ಫುಲ್ಲಾಗಿ ಓಡಿಸಿದ್ರು. ಯಾಕಂತಂದರೆ ಇಂತಿಂಥ ಈ ಗಲ್ಲಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಳು ಇರ್ತಾರೆ. ಸೊ ಆ ಚಿಕ್ಕ ಮಕ್ಳು ಏನು ಮಾಡ್ತಾರೆ ಅಂದರೆ ಒಂದೇ ಸಲ ಅಡ್ಡ ಬಂದುಬಿಡ್ತಾರೆ. ಸ್ವಲ್ಪ ಹಿಂದೆ ಬಾ, ಅದು ಕ್ಲಚ್ ಇದಾಗ್ಬಿಟ್ಟಿದೆ.
ನೋಡಿದ್ರ ಗುರು ಹೆಂಗೆ ಬರ್ತಿದ್ದಾರೆ ಹುಡುಗರೆಲ್ಲ. ಎಕ್ಸ್ಪಲ್ಸ್ ಎಕ್ಸ್ಪಲ್ಸ್ ಎಕ್ಸ್ಪಲ್ಸ್. ಹುಡುಗರು ಕೂಡ ತುಂಬ ಕ್ರೇಜ್ ಇದೆ ಅನ್ಸುತ್ತೆ ಗುರು ಬೈಕ್ ಮೇಲೆ. ಅವನೊಂಥರ ರೌಡಿ ಥರ ಬಂದಿದ್ವಿ ಊಟ ಕನ್ಸಿ ಗಾಡಿ ಹೇ ಅಂತ ಹೇಳ್ಬಿಟ್ಟು. ಬಾಂಬೆ ಮಿಠಾಯಿ ತಿಂತೀರಾ ಗುರು? बनी बॉम्बे में ठीक है ना फर्स्ट राइट ले लेगा क्या? यहाँ से फर्स्ट राइट ले लो, ठीक है। आगे जाकर के फिर लेफ्ट ले लो, ओके। और लेफ्ट से फिर ऐसे तिरछा होता चला जाएगा, आगे चले जाओ पुरानी मंडी। एक सर्कल 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 है, सर्कल गोल सर्कल, ठीक है। वहाँ मेन रोड पहुँच गए, फिर थैंक यू जाना उधर चले जाओ। थैंक यू सर। ಇವತ್ತು ತಾಜ್ ಮಹಲ್ ಓಪನ್ ಇಲ್ಲ ಅಂತಲ್ಲ? ಅದು ಓಪನ್ ಇದ್ದಿಲ್ಲ ಅಂತಾನೆ ಇಷ್ಟು ಪ್ರಾಬ್ಲಮ್. ಓಪನ್ ಇದ್ದಿದ್ರೆ ರೋಡಲ್ಲಿ ಬಿಡ್ತಿದ್ರು. ಏನು ಗುರು ನಾಯಿ ಹೊಡ್ದಂಗೆ ಹೊಡಿತಾನೆ ಪಾಪ ಇಲ್ಲ. ಗುರು ಬಂದಿದ್ದು ನಾವು ಅವಾಗಲೇ. ಅಲ್ಸು ತಿಳ್ಸಿದ್ರು ಒಂದು ಇಲ್ಲೇ ಬರ್ಬೇಕಂತ ಬರ್ದಿದ್ದೀವಿ ಅನ್ನೋ ಗೊತ್ತಿಲ್ಲ. ದೇವ್ರನ್ನ ಮಳೆ ಬರೋದಲ್ಲಿ ಬರ್ಬೋದು, ಎಲ್ಲೇ ಸುತ್ತಿದ್ರು ಇಲ್ಲಿಗೆ ಬರ್ಬೇಕು ಮತ್ತೆ ಅಂತ. ಏನು ಮಾಡೋದು? ನಮ್ಗೆ ನಮ್ಮ ಮನೆ ಬರ. ಸೊ ವೆಲ್ಕಮ್ ಬ್ಯಾಕ್ ಅಗೈನ್. ಇವತ್ತು ತಾಜ್ ಮಹಲ್ ನೋಡೋಣ ಅಂತ ಬಂದ್ವಿ, ಆದರೆ ಫ್ರೈಡೇ ಅಂತ ಹೇಳ್ಬಿಟ್ಟು ಅವ್ರು ಮುಮ್ತಾಜ್ನ ನೋಡೋಕ್ಕಾಗಿಲ್ಲ ನಮ್ಮ ಕೈಯಿಂದ. ಸೊ ಮುಮ್ತಾಜ್ನ ನೋಡಿದ್ರೆ ಪರವಾಗಿಲ್ಲ, ಇಲ್ಲಿ ಮೆಕ್ಡೊನಾಲ್ಡ್ಸ್ KFC ಎಲ್ಲ ಇದೆ ಅಂತ ಹೇಳಿದ್ರು. ಒಳ್ಳೆ ಕೆಲಸಕ್ಕೆ ಒಂದು ಮಾಲ್ ಬೇರೆ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಸ್ವಲ್ಪ ಫನ್ ಮಾಡೋಣ ಅಂತಿದ್ವಿ. ಆಲ್ರೆಡಿ ಇವತ್ತಿಗೆ ನಮ್ಮ ವಾರಣಾಸಿ ವೀಡಿಯೋ ಅಪ್ಲೋಡ್ ಆಗಿರ್ಬೋದು. ಸೊ ಇಲ್ಲಿಂದ ನಾವು ಇನ್ನು ಮುಂದೆ ಹೋಗ್ತಾ ಇರ್ತೀವಿ. ಆಲ್ರೆಡಿ ಇಲ್ಲಿ ನೋಡಿ ನಮ್ಮ ಡ್ರೋನು ಗಾಡಿ ಸ್ಟಾರ್ಟ್ ಮಾಡಿಬಿಟ್ರು. ಅಲ್ಲೊಬ್ರು ನಿಂತ್ಕೊಂಡು ಏನು ಮಾಡ್ತಿದ್ದೋ ಗೊತ್ತಿಲ್ಲ, ಆದರೆ ಏನೋ ಮಾಡ್ತಿದ್ದಾನೆ ಅಲ್ಲಿ ನಿಂತ್ಕೊಂಡು, ಏನಂತ ಅರ್ಥನೇ ಆಗ್ತಿಲ್ಲ. ಬನ್ನಿ ಹೋಗೋಣ. ಸೊ ಲೆಟ್ ಸ್ಟಾರ್ಟ್. ಓ ಹೀರೋ ಇದ್ದಂಗೆ ಇದ್ದಾರಪ್ಪ, ನೋಡ್ಕೊಳ್ಳಿ. ಇವರೇ ನಮ್ಮ ಅಭಿರಾಮ್ ಡ್ಯಾನ್ಸರ್ ಅಂತ, ಇವರು ಯೂಟ್ಯೂಬ್ ಚಾನಲ್ಗೆ ಓನರ್ ಇವರೇ. ಆಗಲ್ಲ ಅಂತೆ ಸರ್ಕಲಲ್ಲೇ ಹೋಗೋದು ನೋಡಿ. ರೂಲ್ಸ್ ಫಾಲೋ ಮಾಡ್ತೀನಿ ಅಂತ ನಮ್ಮ ಕೃಷ್ಣರ್ದು ಒಂದು ಹಾಕಿದ್ದಾರೆ. ಇಲ್ಲಿ ರೂಲ್ಸ್ ಯಾರು ಫಾಲೋ ಮಾಡ್ತಾರಲ್ಲ ಗೊತ್ತಿಲ್ಲ, ಮಿಸ್ಟರ್ ಅಭಿರಾಮ್ ಮಾಡ್ತಾರೆ. ಫಾಲೋ ಮಾಡೇ ಅದೇ. ಸೊ ಆಲ್ಮೋಸ್ಟ್ ಇವಾಗ ಇಲ್ಲಿ ರೀಚ್ ಆಗಿದ್ವಿ. ಸೊ ಗಾಡಿ ಎಲ್ಲ ಪಾರ್ಕ್ ಮಾಡಿ ಒಳಗಡೆ ಹೋಗ್ಬಿಟ್ಟು ನಾವು ಫುಡ್ ಬ್ಲಾಗು ಇವಾಗ ಶುರು ಮಾಡೋಣ ಅಂತಿದ್ವಿ. ಫುಡ್ ಬ್ಲಾಗ್ ಮಾಡಿ ಆಲ್ರೆಡಿ ನಾವು ಬ್ಲಾಗ್ ಅಲ್ಲ ವ್ಲಾಗ್ ಸರ್ ಫುಡ್ ಬ್ಲಾಗ್ಸ್ ಓಕೆನಾ? ಬ್ಲಾಗ್ಸ್ ಅಲ್ಲ ವ್ಲಾಗ್ಸ್. ಹಾಂ ಇವಾಗ ನೋಡಿ, ಇವಾಗ ಒಂದು ಕಂಡು ಹಿಡಿದಿದೆ. ಇಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಿದಂತೆ. ತಾಜ್ ಮಹಲಲ್ಲಿ ಫಸ್ಟ್ ಟೈಮ್ ನಾವು ಹೋಗ್ತಿರೋಲ್ಲ, ಇದು ಆಗ್ರಾದಲ್ಲಿ. ನೋಡ್ಕೊಳ್ಳಿ. ಒಬ್ಬರಿಗೆ ಹೇಳ್ದೆ ನಾನು, ಮೆಟ್ರೋ ಇದೆ ಗುರು ಇಲ್ಲೇ ಅಂತಂದರೆ, ಮೆಟ್ರೋನೇ ಇಲ್ಲ ಅಂತ ಹೇಳ್ತಾನೆ. ಗಾಡಿ ನಂಬರು. ಸೊ ಇವಾಗ ನಾವು ಬಂದಿದ್ದು ಮಾಲ್ ನೋಡೋಣ ಅಂತ. ಬಟ್ ಆ ಮಾಲ್ ಯಾವ ಲಕ್ಷಣದಲ್ಲಿ ಇದೆ ಅಂತ ಸ್ವಲ್ಪ ನೀವೇ ನೋಡ್ಕೊಳ್ಳಿ. ಇವಾಗ ತನಕ ಬ್ಯಾಂಗ್ಳೂರಲ್ಲಿ ಎಷ್ಟೋ ಮಾಲ್ಸ್ ಆ್ಯಂಡ್ ಇದು ಸುತ್ತಿದ್ವಿ, ಆದರೆ ಇಂಥ ಒಂದು ಮಾಲ್ಗೆ ನಾವು ಇವಾಗ ತನಕ ಬಂದಿದ್ದೀವಿ ಬ್ರೋ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಳಗಡೆ ಬರೋಕ್ಕೆ ಮುಂಚೆ ಮೈಂಡು ಒಂಥರ ಎಕ್ಸೈಟ್ಮೆಂಟಲ್ಲಿತ್ತು ಮಾಲ್ಗೆ ಹೋಗ್ತಿದ್ವಿ ಅಂತ. ಒಳಗಡೆ ಬಂದಮೇಲೆ ಮಜ್ಜಿ ಬಡಿಯ ಇದು ಮಾಲೇನಾ ಗುರು? ನಮ್ಮ ನಿಜವಾಗ್ಲೂ ಮೈಂಡ್ ಮನಸ್ಸೇ ಕೇಳ್ತಿಲ್ಲ. ಇಲ್ಲ ಬರೋವಾಗ ಮಾತ್ರ ಒಂದು ಎಕ್ಸೈಟ್ಮೆಂಟಲ್ಲಿ ಬಂದ್ವಿ ಮಾಲ್ಗೆ ಹೋಗ್ತೀವಿ ಅಂತ. ಸ್ವಲ್ಪ ಮಾಲ್ ಗತಿ ನಾನು ತೋರಿಸ್ತಿದ್ದೀನಿ, ಇಲ್ಲೇ ನೋಡ್ಕೊಳ್ಳಿ. ಸಖತ್ತಾಗಿ ಮಾಡಿಕ್ಕಿದೆ. ಇದು ಹೆಸರು ಮಾಲ್ ಅಂತ. ಮಾಲ್ ಎಷ್ಟು ಸಖತ್ತಾಗಿದೆ ನೋಡಿ. ಫಸ್ಟ್ ಇಲ್ಲಿಂದ ಯಾಕಂದರೆ ಮಾಲಿಂದ ಆಚೆ ಹೋಗೋದು ಕೂಡ ನಮ್ಗೆ ಸೀನ್ ಇಲ್ಲ. ಅಲ್ಲಿ ಒಂದು ಸ್ಮೆಲ್ ಹೊಡಿತಿದೆ ನೋಡಿ. ಸೀರಿಯಸ್ಲಿ ನಿಮಗೆ ಇದರಲ್ಲಿ ಒಂದೊಂದು ಸಲ ವಾಯ್ಸೇ ಕೇಳಲ್ಲ, ಆದರೆ ಸ್ಮೆಲ್ ಕೇಳಂಗೆ ಇದ್ದಿದ್ರೆ, ನಿಮಗೆ ಸ್ಮೆಲ್ ಫೀಲ್ ಮಾಡೋಂಗೆ ಇದ್ದಿದ್ರೆ ನೀವೇನು ಹೇಳ್ತಿದ್ರೆ, ಅಯ್ಯೋ ಪಾಪ ಇವ್ರು ಯೂಟ್ಯೂಬೇ ಬೇಡ ಅಂದ್ಬಿಟ್ಟು ಓಡೋಗ್ತೀರಾ. ಡೈರೆಕ್ಟ್ ಇಲ್ಲಿಂದ KFC ಹೋಗೋಣ. ನಮಗೆ ಮೆಕ್ಡೊನಾಲ್ಡ್ಸು ಬೇಡ, ನಾವು ಡೈರೆಕ್ಟ್ KFC ವಿಸಿಟ್ ಮಾಡ್ತೀವಿ. ಇದು ಇನ್ನು ಮುಂದೆ ಇದ್ರಲ್ಲಿ ಆಗಲ್ಲ ನಮಗೆ. ಓ 20 ರೂಪಾಯಿ ಹಾಲಾಗಿ ಹೋಗಿದ್ದು ಹೋಯ್ತು, ಪಾರ್ಕಿಂಗಿಂದ ಗಾಡಿ ತೆಗೆದ್ಬಿಡಿ. ಇದೊಂದು ನೋಡ್ಕೊಬೋದಪ್ಪ ಇದ್ರಲ್ಲಿ ನೋಡಿದ್ರು.
ಇದೊಂದು ಮಾತ್ರ ನನ್ನ ಫ್ರೆಂಡು. ಹಾಂ ನಮ್ಮ ಹುಡುಗ ಇವನೇ ಅವಾಗ ಬಂದು ನೋಡ್ಕೊಳ್ತೀವಿ. ಬನ್ನಿ ಹೋಗೋಣ. ಅಲ್ಲ ಇವ್ರು ಒಬ್ಬರನ್ನ ನೋಡೋಕ್ಕೆ ನಾವು ಇಷ್ಟೆಲ್ಲ ಒಳಗಡೆ ಹೋಗಿ ಒಂದು ಗಾಲಿ ತೊಗೊಂಡು ಒಂದು ಫೋಟೋ ಇಟ್ಕೊಂಡು ಚೆನ್ನಾಗೇ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಯೂಟ್ಯೂಬರ್ ಇವರೇ, ಬಟ್ ಆದರೆ ಕ್ಯಾಮ್ರಾಮನ್ ಎಲ್ಲ ನಾವು ಇಟ್ಕೊಂಡ್ಬಿಟ್ಟು ಇವಾಗ ಇವ್ರ ಫೋಟೋನ ನಾವೇ ಹಿಡಿಬೇಕು. ಫೋಟೋ ಚೆನ್ನಾಗಿದೆ. ಇದು ಪೋರ್ಟ್ರೇಟಲ್ಲಿ ಹಾಂ ನೋಡ್ಕೊಳ್ಳಿ. ಸರ್ ಏನು ಮಾಡ್ತಿದ್ದೀರ ಅಂತ ಕೇಳ್ಬೋದಾ? ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ ಯಾರೋ ಒಳಗಡೆ ಹೋಗಿದಾಗ ಅರ್ಧದಲ್ಲೇ ಓಡ್ ಬಂದಾಗಿತ್ತು. ಅದು ಬೇಡ, ಇದೊಂದು ಮಾತ್ರ ನನ್ನ ಫ್ರೆಂಡು. ಯಾಕಂದ್ರೆ ಯಾವತ್ತಿದ್ರು ಜೋಕರ್ ಬೆಲೆ ಇರಲ್ಲ ಬ್ರೋ, ಅದಕ್ಕೆ ನನ್ನ ಫ್ರೆಂಡು. ಅಲ್ಲಿ ನೋಡ್ತಾ ಇದ್ದೀನಿ, ನೀನು ಹೇಳ್ಬೇಕು ತಾನೆ ನನ್ನ ನೋಡು ಅಂತ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೇ ಇವು ಕ್ಯಾಮ್ರಾಮನ್ ಲೈಫ್. ಇಲ್ಲ ಇವು ಕ್ಯಾಮ್ರಾಮನ್ ಲೈಫ್ ಇದೆ. ಫೋಟೋ ತೆಗಿರಿತೀನಿ ಅಂತ ಹೆಸರಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕೊಡು. ಇನ್ನು ಏನೇನು ಕೊಡಬೇಕೋ ಗೊತ್ತಿಲ್ಲಪ್ಪ. ಫ್ರೆಂಡ್ಸ್ ಈಗ ನಾವು ಬಂದ್ವಿ ಅಲ್ಲಿಂದ ಈ ಕಡೆ ಬಂದುಬಿಟ್ಟು ನೀವೆಲ್ಲ ಇಷ್ಟೆಲ್ಲ ಆರ್ಡ್ರ್ ಮಾಡಿದ್ದೀವಿ ನೋಡ್ಕೊಂಬಿಡಿ. ಹೊಟ್ಟೆ ಹಸಿತಾ ಇದ್ರೆ ತಿನ್ಕೊಬಿಡಿ ಒಂದೇ ಸಲ. ನೋಡಿ ದನ ತಿಂದ ಹಂಗೆ ತಿಂತಾ ಇದ್ದಾನೆ. ನಮ್ಮನ್ನು ಒಂದು ಮಾತನಾದ್ರೆ ಕರಿತಾ ಇಲ್ಲ. ಹಂಗೆ ಸ್ವಲ್ಪ ರಿವರ್ಸ್ ನೋಡಿ. ಯಾಕೆ ಇಟ್ಬಿಟ್ಟು ಪರವಾಗಿಲ್ಲ ಎತ್ತೀನಿ. ನಾನು ತಿಂತಾ ಇಲ್ಲ ಇವರು, ನಮ್ಮ ಫ್ರೆಂಡ್ಸ್ಗೋಸ್ಕರ ನಾನು ವೆಯ್ಟಲ್ಲಿದ್ದೀನಿ. ಅದು ಹೆಂಗೆ ಕಚ್ಬಿಟ್ಟಿದ್ದಾರೆ ನೋಡಿ. ಇವರು ಈ ಥರ ಇಟ್ಕೊಬೇಕು. ಸರಿ ಯಮ್ಮಿ ಅನ್ಕೋಬೇಕು ಅಂದ್ಕೊಂಡು. ಇಲ್ಲ ಹಿಂಗೆಲ್ಲ ಮಾಡಬೇಡಿ, ನೋಡೋರು ಯಾರಾದ್ರು ಏನಾದರೂ ಅಂದ್ಕೊಳ್ತಾರೆ. ಹಾಂ ನಿಜ ಹೇಳ್ಬೇಕು ಅಂತ ತುಂಬ ಚೆನ್ನಾಗಿದೆ KFC ಅಲ್ಲಿ. ಬಟ್ ಆದರೆ ಇಲ್ಲ, ನಾನು ನಾರ್ಮಲ್ ತಿಂದಿದ್ದೀನಿ. ಸೊ ಇಲ್ಲಿ ಬೆಟರ್. ಒಂದು ಕಡೆಯಿಂದ ಒಂದು ಕಡೆ ಏನಾದರೂ ಡೌನ್ ಮಾಡ್ತಾ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾವಾಗಾದರೂ ನೀವು ಯಾವ್ರಿಗೂ ಇದು ಯಾವ್ದು ಆಗ್ರಾ ಆಗ್ರಾಗೆ ಬಂದಾಗ ಒಂದ್ಸಲ ವಿಸಿಟ್ ಮಾಡಿದ್ದೆ. ಇಲ್ಲಿ ಒಬ್ರು ವಿಡಿಯೋ ಮಾಡ್ತಿದ್ದಾರೆ, ಏನೊಂದು ಇಲ್ಲ. ಅದಕ್ಕೆ ಅವ್ರಿಗೆ ಆರ್ಡರ್ ಮಾಡಿ ಕೊಟ್ಟಿದ್ದೀನಿ, ಅವ್ರ ಬಾಡಿಗೆ ಅವ್ರು ತಿಂತವ್ರೆ. ನಮ್ಮ ಬಗ್ಗೆ ಒಂದು ಸ್ವಲ್ಪನೇ ಯೋಚನೆ ಇಲ್ಲ. ಗೋಳಿ ಕೂಲ್ ಡ್ರಿಂಕ್ಸ್ ಕೊಡ್ತಾ ಇದ್ದೀನಿ ಪಾಪತ್ತೆ ಕುಡಿಲಿ ಅಂತ ಹೇಳ್ಬಿಟ್ಟು ಶರ್ಗಿದ್ದು ಹೋಗ್ಬಿಡ್ತಾ. ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಾಂಬೋದಲ್ಲಿ ಬಂದಿರೋದು ಫ್ರೆಂಚ್ ಫ್ರೈಡ್. ಇದು ಫ್ರೆಂಚ್ ಫ್ರೈಸ್. ಹಾಂ ಫ್ರೆಂಚ್ ಫ್ರೈಸ್. ಅದು ನನಗೆ ತಿರ್ಗಲ್ಲ. ತಪ್ಪೇನಾದ್ರೂ ಅಂದಿರೋ ಬೈಕಳಕೋಬಿಡಿ. ಪರವಾಗಿಲ್ಲ, ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀವಿ. ಯಾರು ಬೈಯೋದಿದ್ರು ಬನ್ನಿ. ಎಲ್ಲಿ ಬರಬೇಕು? ನಮ್ಮ ಬಾಸ್ಗೆ ಯಾರು ಏನು ಕಮೆಂಟಲ್ಲಿ ಮಾಡ್ತೀರ ಅಂತ ನಾನು ನೋಡ್ತೀನಿ. ನಿಮಗೆ ದಿಲ್ಲಿದ್ರೆ ನಮ್ಮ ಬಾಸ್ ಬೈ ನೋಡಿ. ಅದು ಹೆಂಗೆ ಬೈತೀರ ಅನ್ನೋ ನಾನು ನೋಡ್ತೀನಿ. ಹೊಡ್ಸ್ಬಿಡಂಗಿದೆ ಗುರು. ನಾನು ಹೇಳ್ತಿದ್ದೀನಿ ತಾನೆ, ನಮ್ಮ ಬಾಸ್ ಇರೋಷ್ಟು ನಮಗೇನು ಭಯ ಅಲ್ಲ ಗುರು. ಎಲ್ಲ ಹೊಡ್ಸಂಗೆ ಅವನೇ ಗುರು ನನಗೆ. ಗುರು ನನಗೆಲ್ಲ ಹೊಡ್ಸಂಗೆ ಅವನೇ. ಬಾಸ್ ನೀವು ಟೆನ್ಷನ್ ಆಗಬೇಡಿ ಬಾಸ್, ನಾನಿದ್ದೀನಿ. ಎಲ್ಲಿಲ್ಲ, ನಿಮ್ಗೆ ಯಾರಾದರೂ ಕೈ ಮಾಡೋಕ್ಕೆ ಬಂದರೆ ಫಸ್ಟ್ ಕೆಲಸ ಏನಂದರೆ ಗಾಡಿ ಎತ್ಕೊಂಡು ಹೋಗೋದು. ನೀವು ಭಯ ಪಡಿಬೇಡಿ ಬಾಸ್, ನಾವಿದ್ದೀವಿ. ನಮಗೆ ಮಾನ್ ಕರಾಟೆ ಬರ್ತದೆ ಗೊತ್ತಾ? ಜಿಂಕೆ ಗೊತ್ತು ತಾನೆ? ನಮಗೆ ಅದು ಕರಾಟೆ ಬರ್ತದೆ, ಜಿಂಕೆ ಕರಾಟೆ. ಹೆಂಗಂದರೆ ಯಾರಾದ್ರು ಹೊಡಿಯೋಕ್ಕೆ ಬಂದರೆ ಏನು ಮಾಡೋದು, ಹಿಂಗೆ ಎತ್ಕೊಂಡು ಸರ್ರ ಅಂತ ಹೊಡೋದು. ಅದೇ ಸರಿ ಜಿಂಕೆ ಕರಾಟೆ. ನನಗೆ ಅಲ್ಲಿ ಅದು ಇಲ್ಲ ಇತ್ತು ಅದು. ಇದೇನಪ್ಪ ನನಗೆ ಬಂದೇ ಇಲ್ಲ ಅಂತ ನಾನು ಶಾಕಾದೆ. ಓಪನ್ ಮಾಡೋದು. ಈ ವಿಡಿಯೋನ KFC ಓನರ್ ನೋಡಿದ್ರೆ ಅವ್ರು ಏನು ಮಾಡಿ ಫಸ್ಟ್ ಇವ್ರ ಮೇಲೆ ಒಂದು ಕನ್ಸ್ಯೂಮರ್ ಕೇಸ್ ಹಾಕಿ. ಬಿಕಾಸ್ ಇಷ್ಟೆಲ್ಲ ಕೊಡ್ತಿದ್ದಾರೆ ಮನುಷ್ಯ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಂಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳೋಕ್ಕಿಲ್ಲ. ನಾವು ತಿನ್ನಕ್ಕೆ ಬಂದಿರೋದು, ನಾವು ತಿಂತಾ ಇದ್ದೀವಿ. ಅವ್ರಿಗೇನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು? ಹೌದಾ? ಆ ಲೆಕ್ಕಕ್ಕೆ ಬಂದರೆ ಇಲ್ಲಿವರೆಗೂ ನನ್ನ ಲೈಫೆಲ್ಲ ಹಂಗೆ ತಿಂದಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ಕೊಬಾರ್ದು. ಬಾಯಲ್ಲಿ ಬಾಯಿ ತುಂಬ ಇಟ್ಕೊಂಡು ಅಲ್ಲಿ ಕಾಕ ಬಿದ್ದೋಗ್ಬಿಡ್ತಾರೆ. ಗ್ರಿಪ್ಪಿಲ್ಲ ಬಾ, ಟೇಬಲ್ ಬಂದು ಇಟ್ಕೊಳ್ತಾ. ಯಾಕಂದ್ರೆ ನಾನು ಯೂಶಲಾಗಿ ಮಾಡಿದ್ದೀನಿ. ನೋಡ್ಕೊಂಡು ನಮ್ಮ ಹುಡುಗನ್ನ ನೋಡ್ಕೊಂಡು ಚೆನ್ನಾಗಿ ಲೈನ್ ಹಾಕ್ರಿ.
ಪಾಪ ನಮ್ಮ ಹುಡುಗನಿಗೆ ಹುಡುಗಿ ಇಲ್ಲ. ಯಾವ್ದಾದ್ರು ಹುಡುಗಿ ಇದ್ದರೆ ಸ್ವಲ್ಪ ಹುಡುಕಿ ನಮ್ಮ ಹುಡುಗನಿಗೆ ಮದುವೆ ಇನ್ನೂ ಆಗಿಲ್ಲ. ತುಂಬ 30 ವರ್ಷ ಆಗಿಬಿಟ್ಟಿದೆ ಪಾಪ. ಹಂಗಾದ್ರೆ ಹುಡುಗಿನೇ ಬರಲ್ಲ. ನೋಡಿದ್ರಾ? ಬಟ್ ಏನಂದರೆ ನಮ್ಮ ಬ್ರೋ ತುಂಬ ಗ್ರೇಟು. ಯಾಕಂದರೆ ಅವ್ರಿಗಿರೋ ಪ್ರಾಬ್ಲಮ್ಸ್ ಬೇರೆ. ಅವ್ರಿಗೇನು ಎಂಥ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ನೀವೇ ಅಯ್ಯೋ ಪಾಪ ಅಂದ್ಬಿಡ್ತೀರ. ಹೌದು, ನೀವೇ ಸ್ವಲ್ಪ ಸೂಪರ್ ಚಾಟ್ ಮಾಡಿಬಿಡ್ತೀರ, ಒಂದು 200-300 ಅಂತ. ಏನಾಯಿತು ಅಂದರೆ ಮೊನ್ನೆ ಬೈಕಲ್ಲಿ ಹೋಗ್ತಾ ಇದ್ವಿ. ಬೈಕಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಪಾಪ ಯಾರೋ ಒಂದು ಹುಡುಗಿ ಕಾಣಿಸಿದ್ರೆ ಭಿಕ್ಷೆ ಬಿಡ್ತಿದ್ನಿ, ನಾನು ಭಾಳ ಕೊಡ್ತೀನಿ ಅಂತ ಕೇಳ್ತಾನೆ. ಅಷ್ಟು ಒಳ್ಳೆ ಮನಸ್ಸಿರೋನ್ಗೆ ಯಾವ ಹುಡುಗಿನೂ ಸಿಗ್ತಿಲ್ಲ ಅಂದರೆ ಅದು ಎಷ್ಟು ದೊಡ್ಡ ಕಷ್ಟ. ಇದೆಲ್ಲ ರೀಲ್. ತಪ್ಪು ಮಾಡಿದ್ರೇ ಎಲ್ಲರೂ ಹಿಂಗೆ ಹೇಳೋದು ಬ್ರೋ. ಎಲ್ಲಿ ಪ್ರೂಫ್ ಇದೆ ಅಂತ ಕೇಳಿ. ನಾವಿಬ್ಬರು ಕನ್ನಡ ನೋಡಿದವರು. ಸಿಂಪಲ್ ಲಾಜಿಕ್. ವಿಡಿಯೋ ಇರಬೇಕು. ನೀನು ಏನು ಮಾಡ್ಕೊಂಡು ತಿಂತಾ ಇದೆಯಾ? ಏನು ಕತೆ? ಯಾಕೆ ಏನು ತಿನ್ನೋದು ಹಂಗ? ಮತ್ತೆ ಹಿಂಗೆ ಇದೇನಿದು? ಜಾಸ್ತಿ ನನಗೆ ಬರಲ್ಲ. ಆಗಲ್ವಾ? ಓಕೆ. ಅದು ಯಾವುದೋ ಒಂದು ಸಲ ತಿನ್ನುವಾಗ ಚಾಸಲ್ಲಿ ಅಲ್ಲಿ ಓಲ್ಡ್ ಸ್ಟಾಕ್ ಇದು ಬರ್ತಲ್ಲ, ಅದು 4 ಕೊಟ್ಬಿಟ್ಟ ಮಗ. ಸಾಸಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ದೊಡ್ಡವ್ರ ಮಾತು ಬೆಲೆ ಕೊಟ್ಟಿದ್ರೆ ನಾವು ಮನೆ ಬಿಟ್ಟು ಆಚೆ ಕಡೆ ಬಂದಿರ್ತೀವ. ನೀನು ನನಗೆ ಪಾಯಿಂಟಿಗೆ ಹಾಕ್ಬೇಡಾಕರು. ನನಗೆ ಪಾಯಿಂಟ್ ಹಾಕಿದ್ರೆ ಫಸ್ಟ್ ಆಫ್ ಆಲ್ ಆಗಲ್ಲ. ನೀವು ತಾನೇ ಹೇಳಿದ್ರಿ. ಯಾಕೆ ಸರ್ ನಿಮ್ಮ ಕಡೆ ತಿನ್ನೋಕ್ಕಾಗ್ತಿಲ್ಲ, ಸ್ವಲ್ಪ ಸ್ಟ್ರಗಲ್ ಆಗ್ತಿದೆ, ನಮ್ಮ ಕಡೆ ತಿನ್ನಿಸ್ಬಿಟ್ಟ. ಫೋನ್ ನೋಡ್ಕೊಂಡು ಏನಿಲ್ಲ ಸರ್, ನಮಗೆ ಫ್ರೆಂಡ್ಸ್ ಏನಂದರೆ ನಮ್ಮ ಇನ್ಸ್ಟಾಗ್ರಾಮ್ ಯೂಸ್ ಆಗೋದು 2 ವಿಷಯಕ್ಕೆ. ಒಂದು ರೀಲ್ಸ್ ಅನ್ನು ಪೋಸ್ಟ್ ಆಗೋಕ್ಕೆ, ಇನ್ನೊಂದು ಇಂಥ ತರ್ಬೋಗಿಗಳು ನಮಗೆ ರೀಲ್ಸ್ ಅಂತ ಒಂದು ಕಳಿಸ್ತಾರೆ. ಅಡಲ್ಟ್ ಕಂಟೆಂಟ್ ಮಾತ್ರ ನಮಗೆ ರೀಲ್ಸಾಗಿ ಕಳ್ಸೋಕ್ಕೂ ಒಂದು ಗ್ರೂಪ್ ಇದೆ. ನೀವು ಯಾರಂತ ನಮಗೆ ಗೊತ್ತು, ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ಬೇಗ. ಇದಕ್ಕೆ ನಮ್ಗೆ ಅಮ್ಮೈಕೊಂಡು ತಿನ್ನಪ್ಪ. 10 ರೂಪಾಯಿ ಕೊಟ್ಬಿಡ್ತೀನಿ, 10 ರೂಪಾಯಿ ಕೊಟ್ಬಿಡ್ತೀನಿ, ಸುಮ್ಮನೆ ಇದ್ಬಿಡು. 10 ರೂಪಾಯಿ ಕೊಟ್ರೆ ಸುಮ್ಮನೆ ಕೊಟ್ಟರೆ ಏನಾದ್ರು ಮಾಡ್ಬಿಡ್ತಾರಂತೆ. 20 ರೂಪಾಯಿ ಕೊಡ್ತೀನಿ ಎಲ್ಲ ನೋಡಿ. 20 ರೂಪಾಯಿ ಕೊಡ್ತೀರಿ ಸುಮ್ಮನೆ ನಿಮ್ಮ ಮಾತ್ರಕ್ಕೆ ಹೋಗ್ಬಿಡ. ಅದು ನನಗೆ ಬೇಕು, ಅದು ಇಟ್ಕೋ. ಓಕೆ, ನಾವು ಲೆಗ್ ಪೀಸ್ ತೊಗೊಂಡು ಹಾಂ, ಅದು ತಗೋ. ಇಬ್ಬರು ಬೇಡ. ಸೊ ಫೈನಲಿ ತಿಂದಿದ್ದೆಲ್ಲ ಮುಗೀತು ನೋಡಿರಿ. ನಾನು ಏನು ಮಾಡ್ತವ್ರು ಎಲ್ಲ ಇಬ್ಬರು ತಿಂದಾಕ್ಬಿಟ್ಟವ್ರೆ. ಇನ್ನೊಂದ್ಸತಿ ನನಗೇನು ಮಾಡ್ತವ್ರು ಎಲ್ಲ ಇಬ್ಬರು ನೋಡಿ. ಇಷ್ಟು ಜ್ಯೂಸ್ ಕೊಡ್ತಿದ್ದೆ ನಾವು ಕೊನೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ತಿಂದಿರ್ಬೋದು ಅಂತ ನೋಡಿ. ನಾನು ಒಂದೇ ಜ್ಯೂಸ್ ನನಗೆ ನೋಡಿರಿ, ಒಂದು ಜ್ಯೂಸು, ಒಂದು ಐಸ್ ಕ್ರೀಮು 2 ಕೊಟ್ಟವ್ರು ನೋಡಿ. ನೋಡಿ ಆ ಫುಲ್ ಬಾಕ್ಸು ಐಸ್ ಕ್ರೀಮು, ಇಲ್ಲಿ ಬಾಕ್ಸ್ ತುಂಬ ಇದು ಲೆಗ್ ಪೀಸಸ್ಸು ನೋಡಿರಿ. ನಾನೊಂದು ಬರ್ಗರು, ಒಂದು ಜ್ಯೂಸು, ಒಂದು ಐಸ್ ಕ್ರೀಮ್, ನೀವು 3 ಬಿಟ್ಟರೆ ಇನ್ನೇನು ತಿಂದಿಲ್ಲ ನೋಡಿರಿ. 4 ಜ್ಯೂಸು, ಒಂದು ಬರ್ಗರು, ಫ್ರೆಂಚ್ ಫ್ರೈಡ್ ರೈಸ್ 2. ಅಮ್ಮೋ ರಾಕ್ಷಸ ನೋಡಿ ಗೈಸ್, ರಾಕ್ಷಸ. ಅದು ಬೇರೆ ಫೋನಲ್ಲಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತವನೆ ನೋಡ್ರಿ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕಂತ ನೀವು? ನಾವಂತೂ ನಮ್ಮಂಥವ್ರೆಲ್ಲ ಏನು ಮಾಡಬೇಕು? ಸ್ಟಾರ್ ಬಾಕ್ಸ್ಗೆ ಹೋಗೋಣವಾ?
ಅನ್ಕೋಬೋದು ಆ ಹುಡುಗಿ ನಾನು ನೋಡಿದ್ದು ಅಂತ, ಬಟ್ ಸೆಂಟ್ರಲ್ ಇರೋ ನಮ್ಮ ಬಾಸ್ ನೋಡಿದ್ರು. ಅದೇ ಸರ್, ಸೆಲೆಬ್ರಿಟಿ ಅಂದ್ರೆ ಹಂಗೆ, ಸೆಲೆಬ್ರಿಟಿ ಕ್ರಶು. ನೀವು ಒಂಥರ ಸೆಲೆಬ್ರಿಟಿ ಇದ್ದಂಗೆ ಇವಾಗ, ಯೂಟ್ಯೂಬ್ ಸೆಲೆಬ್ರಿಟಿ ನೋಡ್ಕೊಳ್ಳಿ. ನಾನಲ್ಲ, ಅಭಿರಾಮ್ ಅಲ್ಲ, ಮಿಸ್ಟರ್ ಅಭಿರಾಮ್ ಅಂದರೆ ಯೂಟ್ಯೂಬ್ ಸೆಲೆಬ್ರಿಟಿ ಅಂತ ಒಂದು ನೇಮ್ ಬಂದಿದೆ. ಅಲ್ಲೈತೆ ಫೈನಲಿ ರೀಚ್ಡ್ ಇನ್ ಮೈ ರೂಮ್. ಸೊ ಇವತ್ತು ಡೇ 1 ನಮಗೆ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಏನೇನು ಬೇಕಂದರೆ ಇಲ್ಲ, ನಮ್ಮದು ಲಕ್ನೋದಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು. ಲಕ್ನೋಯಿಂದ ಸ್ಟಾರ್ಟ್ ಮಾಡಿ ಬ್ರೋ ಇವತ್ತು ಲಕ್ನೋದಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಗ್ರಾದಲ್ಲಿ ಡೇ 1 ಕಂಪ್ಲೀಟ್ ಆಗಿದೆ. ಸೊ ಇದು ಫುಲ್ ಬ್ಲಾಗ್ ನಿಮ್ಗೆ ಬರುತ್ತೆ. ಮತ್ತು ನಾಳೆ ಬೆಳಗ್ಗೆ ನಾವು ಡೇ 2 ನಿಮಗೆ ಸೆಕೆಂಡ್ ಬ್ಲಾಗ್ ಅಲ್ಲ, ಸೆಕೆಂಡ್ ಎಪಿಸೋಡ್. ಸೊ ಇವತ್ತು ಫಸ್ಟ್ ಎಪಿಸೋಡ್ ಮುಗಿದಿದೆ, ಸೆಕೆಂಡ್ ಎಪಿಸೋಡ್ ಹ್ಯಾಪಿಯಿಂದ ಸ್ಟಾರ್ಟ್ ಮಾಡೋಣ. ಗುಡ್ ನೈಟ್ ಫ್ರಮ್ ಧನುಷ್ ಆ್ಯಂಡ್ ಮಿಸ್ಟರ್ ಸೆಲೆಬ್ರಿಟಿ ಏಯ್, ಅಭಿರಾಮ್. ಇಷ್ಟೊತ್ತು ವಿಡಿಯೋ ಎಲ್ಲ ನೋಡಿದ್ದೀರಾ? ನಿಜ ಹೇಳ್ತಾ ಇದ್ದೀನಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಇಲ್ಲ ಅಂದರೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ, ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಕೊಡಲ್ಲ ಅನ್ನೋ ಎಷ್ಟಿಗೆ ಇಷ್ಟ ಇಲ್ಲ ಅಂದರೆ ಅದಲ್ಲ ಇಲ್ಲ ಬ್ರೋ. ನಾಳೆ ಹೆಂಗೋ ಆಗ್ರಾಗ ಹೋಗ್ತಿದ್ವಿ. ಡೇ 1 ಎಪಿಸೋಡ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಸರಿ ಇಲ್ಲ. ನೋಡ್ಕೊಳ್ಳಿ ಎಲ್ಲರೂ ಡ್ಯಾನ್ಸರ್ ಅಭಿರಾಮ್ ಅನ್ನೋದಕ್ಕಿಂತ ರೌಡಿ ಅಭಿರಾಮ್ ಅಂತ ಜಾಸ್ತಿ ಕರೀತಾರೆ. ಇದೆಲ್ಲ ಬ್ಲಾಗ್ಸ್ ಎಲ್ಲ ಹಾಕಿದ್ರೆ ಹೇಳ್ತಾ ಇದ್ದೀನಿ. ಇರೋ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆಗುತ್ತೆ. ನನಗೆ ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಗೆ ಕೇಳ್ಕೊತೀನಿ, ನಿಮ್ಮ ಅಮ್ಮಯ್ಯ ಅಂತ ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ ಪ್ಲೀಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್. ಓಕೆ.